ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದರಲ್ಲೂ ಇವತ್ತು ಆ ಒಂದು ಮುಸುಕುಧಾರಿ ವ್ಯಕ್ತಿ ಏನಿದ್ದಾನೆ, ಚಿನ್ನಪ್ಪ ಅಂತ ಏನು ಹೇಳಲಾಗ್ತಾ ಇದೆ, ಆ ಒಂದು ವ್ಯಕ್ತಿಯನ್ನು ಬಂಧನ ಕೂಡ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲದರ ಮಧ್ಯೆ ಆ ಒಂದು ವ್ಯಕ್ತಿ ಏನಿದ್ದಾನಲ್ಲ, ಆ ಒಂದು ವ್ಯಕ್ತಿಗೆ ಅಲ್ಲಿನ ಹೋರಾಟಗಾರರು, ಅಂದರೆ ಧರ್ಮಸ್ಥಳದಲ್ಲಿ ಸೌಜನ್ಯಪರ ಹೋರಾಟಗಾರರು ಏನಿದ್ದಾರೆ ಅವರುಗಳು ದುಡ್ಡನ್ನು ಕೊಟ್ಟು ಕರೆತಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ರೀತಿಯಾದಂಥ ಮಾಹಿತಿಯನ್ನು SITಗೆ ಆ ಒಂದು ಚಿನ್ನಪ್ಪನೇ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂತ ಈಗ ಸುದ್ದಿಗಳು ಆಗ್ತಾ ಇದ್ದಾವೆ. ಆದರೆ ಅಧಿಕೃತವಾದಂತಹ ಮಾಹಿತಿ ಕೂಡ ಎಲ್ಲಿಯೂ ಇಲ್ಲ. ಇದು ಒಂದು ಊಹಾಪೋಹ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇದು ನಿಖರವಾದಂಥ ಮಾಹಿತಿ ಅಲ್ಲ. ಮಾಧ್ಯಮಗಳು ಯಾವುದೇ ದಾಖಲೆಗಳಿಲ್ಲದೆ ಇವತ್ತು ಮಾತನಾಡ್ತಾ ಇದ್ದಾರೆ. ಇವನಿಗೆ 2 ಲಕ್ಷ ಕೊಟ್ಟರಂತೆ, 2023ರಲ್ಲಿ ಇವನನ್ನು ಸಂಪರ್ಕಿಸಿದ್ರಂತೆ, ಈ ತಮಿಳುನಾಡಿಗೆ ಹೋಗಿದ್ರಂತೆ, ಈ ರೀತಿಯಾದಂಥ ಊಹಾಪೋಹಗಳನ್ನು ಹೇಳ್ತಾ ಇರುವಂಥದ್ದು. ಏನಿದು ಕಾರಣ? ಸೊ ಇದರ ಅಸಲಿ ಸತ್ಯಾಸತ್ಯತೆ ಏನು? ಈ ಒಂದು ಕುರಿತಾಗಿ ಕೂಡ ಕೆಲವೊಂದು ವಿಷಯದ ಬಗ್ಗೆ ಈಗ ವೀರೇಂದ್ರ ಹೆಗಡೆ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಅವರು ಏನು ಹೇಳಿದರು? ಸೊ ಈ ಎಲ್ಲ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ನನಗೆ ಅನಿಸಿರುವಂತಹ ಅಥವಾ ನನಗೆ ಸಿಕ್ಕಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇಲ್ಲಿ ಕೊಡುವಂತಹ ಮಾಹಿತಿ ಎಲ್ಲವೂ ಕೂಡ ಅಧಿಕೃತ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಂತ ಎಲ್ಲ ಮಾಹಿತಿ ಕೂಡ ನೆಗ್ಲೆಕ್ಟ್ ಅಂತ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವೊಂದು ಮಾಹಿತಿಗಳು ನಮಗೆ ಲಭ್ಯವಾಗಿದೆ. ಇನ್ನು ಕೆಲವು ಮಾಹಿತಿಗಳು ಕೆಲವೊಂದನ್ನು ಈಗ ನಾನು ಹೇಳಿದ ಹಾಗೆ, ಆರಂಭದಲ್ಲಿ ಹೇಳಿದ ಹಾಗೆ, ಈ ಒಂದು ಚಿನ್ನಪ್ಪ ಏನಿದ್ದಾನೆ, ಚಿನ್ನಪ್ಪನ ಸಂಬಂಧಪಟ್ಟಂತಹ ಮಾಹಿತಿ ಯಾವುದು ಕೂಡ ಲಭ್ಯವಾಗಿಲ್ಲ. ಯಾಕೆ ಲಭ್ಯವಾಗಿಲ್ಲ ಅಂದರೆ ಅದು ಪೊಲೀಸ್ ಇಲಾಖೆಯಲ್ಲಿಲ್ಲ, ಬದಲಿಗೆ SIT ವಿಶೇಷ ತಂಡ ಏನಿದೆ ಆ ಒಂದು ತಂಡದ ಮಾಹಿತಿ ಆಗಿರೋದ್ರಿಂದ, ಆ ಒಂದು ತಂಡದವರ ಕೈಯಲ್ಲಿ ಈ ವ್ಯಕ್ತಿ ಇರೋದ್ರಿಂದ ಆ ಒಂದು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಅಷ್ಟೇ. ಸೊ ಇದನ್ನು ಹೊರತುಪಡಿಸಿ ಕೆಲವೊಂದು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತೀನಿ. ಈಗ ಆರಂಭದಲ್ಲಿ ನಾವು ಈ ಒಂದು ಚಿನ್ನಪ್ಪನಿಗೆ ಸಂಬಂಧಪಟ್ಟ ಹಾಗೆ ಚಿನ್ನಪ್ಪ ಹೇಳಿರುವಂಥ ಮಾತುಗಳು ಅಂತ ಏನು ಕೆಲವೊಂದು ಮಾಧ್ಯಮಗಳಲ್ಲಿ ಓಡಾಡ್ತಾ ಇದ್ದಾವೆ, ಅವುಗಳಲ್ಲಿ ಮುಖ್ಯವಾಗಿ ಏನೇನೆಲ್ಲ ಆಗಿದೆ, ಈ ವ್ಯಕ್ತಿ ಏನೇನೆಲ್ಲ ಹೇಳಿದ್ದಾನೆ ಅಂತ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಈ ಒಂದು ವಿಚಾರವನ್ನು ನೋಡ್ತಾ ಹೋಗೋಣ. ಆರಂಭದಲ್ಲಿ ನೋಡೋದಾದರೆ, ತಮಿಳುನಾಡಿದ್ದಾಗ ಒಂದು ತಂಡ ನನ್ನನ್ನು ಸಂಪರ್ಕಿಸಿತ್ತು. ಧರ್ಮಸ್ಥಳದ ಬಗ್ಗೆ ವಿಚಾರಿಸಿದಾಗ ತಪ್ಪಾಗಿಲ್ಲ ಎಂದೆನು. ಉಪಾಯವನ್ನು ನೀಡಿ ಕಾಕಿ ಮುಂದೆ ಬರುವಂತೆ ಆಮಿಷವನ್ನು ಒಡ್ಡಿದ್ರು. ಜೊತೆಗೆ 2023 ಡಿಸೆಂಬರ್ ತಿಂಗಳಲ್ಲಿ ಉಜಿರೆಗೆ ಬಂದೆನು. ತಿಮರೋಡಿ ಮಟನ್ನವರ್ ತಂಡದಿಂದ ಹಣದ ಆಸೆಯನ್ನು ನನಗೆ ಒಡ್ಡಿದ್ರು. 2 ಲಕ್ಷ ಹಣ ಪಡೆದು ಪೊಲೀಸರ ಮುಂದೆ ನಾನು ಹಾಜರಾದೆ ಎಂಬ ಒಂದು ಮಾತನ್ನು ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟರ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ. ಈ ರೀತಿಯಾದಂಥ ಕೆಲವೊಂದು ಪಾಯಿಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಈಗ ಪ್ರಚಾರ ಆಗ್ತಾ ಇರುವಂಥದ್ದು. ಕ್ಲಾರಿಟಿ ಇಲ್ಲದೆ ಮಾಹಿತಿಗಳನ್ನು ಕೂಡ ಮಾಧ್ಯಮಗಳು ಕೊಡ್ತಾ ಇರಬಹುದು, ಅಥವಾ ಕ್ಲಾರಿಟಿ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾರು ಕೂಡ ಆ ಒಂದು ಮಾತಿನ ಅಥವಾ ಅವನು ಹೇಳಿರುವಂಥ ಹೇಳಿಕೆಯನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪ್ರೂಫನ್ನು ಯಾವ ಮಾಧ್ಯಮದವರು ಇದುವರೆಗೂ ಕೂಡ ತೋರಿಸಿಲ್ಲ. ಸೊ ಇನ್ನು ಇದನ್ನು ಹೊರತುಪಡಿಸಿ ಇನ್ನು ವೀರೇಂದ್ರ ಹೆಗಡೆ ಅವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಆ ಒಂದು ಪ್ರತಿಕ್ರಿಯೆಯನ್ನು ನೋಡೋದಾದ್ರೆ, ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಚಿನ್ನಪ್ಪ ಅಂತ ಏನು ಹೇಳಲಾಗ್ತದೆ, ಈ ಚಿನ್ನಪ್ಪನ ಬಂಧನದ ಬಳಿಕ ಒಂದು ಟ್ವೀಟನ್ನು ಅಥವಾ ಒಂದು ಮಾತನ್ನು ಕೂಡ ಇವರು ಹೇಳಿರ್ತಕ್ಕಂಥದ್ದು. ಆ ಒಂದು ಮಾತು ಏನಪ್ಪ ಅಂತಂದ್ರೆ, ಜನರ ಪ್ರೀತಿ ಕ್ಷೇತ್ರದ ಮೇಲೆ ಹೀಗೆಯೇ ಇರಲಿ, ಬೆಂಬಲಕ್ಕೆ ನಿಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಈ ಒಂದು ವೀರೇಂದ್ರ ಹೆಗಡೆ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಇದ್ದಂತಹ ಒಂದು ಪಾಯಿಂಟ್ಗಳೇನಿದ್ವೋ, ಈಗ ಆ ಒಂದು ಪಾಯಿಂಟ್ ಏರ್ತಾ ಹೋಗ್ತಾ ಇತ್ತು, ಆ ಒಂದು ಪಾಯಿಂಟ್ ಈಗ ಕೆಳಗಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ SIT ತನಿಖೆ ಆಗ್ತಾ ಇತ್ತು, ಏನಾಗ್ಬೋದು ಎಂಬ ಕುತೂಹಲ ಇತ್ತು. ಆದರೆ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲವೂ ಕೂಡ ಬದಲಾಗಿದೆ. ಈಗ ಬಂಧನಕ್ಕೆ ಈ ಒಂದು ಅನಾಮಧೇಯ ವ್ಯಕ್ತಿ ಆಗಿರ್ತಕ್ಕಂತಹ ಚಿನ್ನಪ್ಪನನ್ನು ಕೂಡ ಈಗ ಬಂಧನ ಮಾಡಿರ್ತಕ್ಕಂಥದ್ದು, ಅವನ ಫೇಸ್ ಕೂಡ ರಿವೀಲ್ ಮಾಡಿರ್ತಕ್ಕಂಥದ್ದು. ಮಹೇಶ್ ತಿಮ್ರೋಡಿ ಅವರನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಸಮೀರ್ನು ಕೂಡ ಅವನ ಮನೆಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅವನು ಕೂಡ ಈಗ ವಿಚಾರಣೆಗೆ ಬರೋದಾಗಿ ಕೂಡ ಹೇಳಿರ್ತಕ್ಕಂಥದ್ದು. ಅವನ ಬಳ್ಳಾರಿಯ ಮನೆಗೆ ಆಗಿರ್ಬೋದು ಅಥವಾ ಬೆಂಗಳೂರಿನ ಮನೆಗೂ ಕೂಡ ನೋಟಿಸನ್ನು ಅವರ ಮನೆಯ ಗೋಡೆಗೆ ಅಂಟಿಸಿ ಹೋಗಿರ್ತಕ್ಕಂಥದ್ದು. ಸೊ ಈ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ. ಇನ್ನು ಗಿರೀಶ್ ಮಠನ್ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗಿರೀಶ್ ಮಠನ್ ಅವರಿಗೂ ಕೂಡ FIR ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದುವರೆಗೂ ಕೂಡ ಅವರ ಬಂಧನಕ್ಕೆ ಆಗಿಲ್ಲ. ಆದರೆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈ ರೀತಿಯಾದಂಥ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಆಗಿರ್ತಕ್ಕಂಥದ್ದು. ಈ ವ್ಯಕ್ತಿಗೆ ಹಣದ ಆಮಿಷವನ್ನು ಈ 3 ಜನ ಅಥವಾ ಈಗ ಸೌಜನ್ಯಪರ ಹೋರಾಟಗಾರರು ಆಮಿಷವನ್ನು ಒಡ್ಡಿ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇರುವಂಥದ್ದು. ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ. ಇನ್ನು ಅನನ್ಯ ಭಟ್ ವಿಚಾರವಾಗಿ ನಿಮಗೆ ಈಗಾಗಲೇ ಗೊತ್ತಿದೆ. ಅನನ್ಯ ಭಟ್ ಅವರ ತಾಯಿ ಆಗಿರ್ತಕ್ಕಂಥ ಸುಜಾತ ಭಟ್ ಅವರು ಒಂದೊಂದು ಮಾಧ್ಯಮಗಳಲ್ಲಿ ಅಥವಾ ಒಂದೊಂದು ಕಡೆ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಒಂದು ಸತ್ಯಾಸತ್ಯತೆ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಬಹುಶಃ ಈ ಅನನ್ಯ ಭಟ್ ವಿಚಾರವಾಗಿ, ಅನನ್ಯ ಭಟ್ ತನಿಖೆ ವಿಚಾರವಾಗಿ ಈ ಸುಜಾತ ಭಟ್ ಅವರನ್ನು ಕೈ ಬಿಟ್ಟರೂ ಕೂಡ ಬಿಡಬಹುದು. ಯಾವುದೇ
ರೀತಿಯಾದಂಥ ಸಂಶಯವೂ ಕೂಡ ಇಲ್ಲ. ಯಾಕೆಂತಂದರೆ ಅವರ ಕಡೆ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ, ಯಾವುದೇ ಪ್ರೂಫ್ಗಳು ಕೂಡ ಇಲ್ಲ. ಜೊತೆಗೆ ಅವರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಅವುಗಳೆಲ್ಲವನ್ನು ಕೂಡ ಗಮನಿಸಿದರೆ ಇದು ಎಲ್ಲೋ ಒಂದು ಕಾಲ್ಪನಿಕ ಕಥೆ ಆಗಿದೆ ಏನೋ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು. ಆದರೆ ಎಷ್ಟು ಸರಿ ಎಷ್ಟು ತಪ್ಪು ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿಯಾದಂಥ ಬೆಳವಣಿಗೆ ಆಯಿತು ಎಂಬುದು ಕೂಡ ಖಚಿತವಾಗಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ. ಒಂದು ನೆಗೆಟಿವ್ ಪಾಸಿಟಿವ್, ಒಟ್ಟಿನಲ್ಲಿ ಈ ಎಲ್ಲದರ ಮಧ್ಯೆ, ಈ ಒಂದು ಕೋಲಾಹಲದ ಮಧ್ಯೆ ಅನ್ಯಾಯ ಆಗಿರ್ತಕ್ಕಂಥ ಹೆಣ್ಮಕ್ಕಳಾಗಲಿ ಅಥವಾ ಅನ್ಯಾಯ ಆಗಿರ್ತಕ್ಕಂಥ ಜನರಿಗೆ ನ್ಯಾಯ ದೊರಕುತ್ತೋ ಇಲ್ವೋ ಎಂಬುದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂತಹದ್ದು. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.